ಶುಭೋದಯ, ವೆರಿ ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಎಲ್ಲರೂ ಹೇಗಿದ್ದೀರಾ? ಹೋಪ್ಸು ಎಲ್ಲ ಆರಾಮಾಗಿ ಖುಷಿಯಾಗಿ ನಗ್ನಗ್ತಾ ನಿದ್ರೆ ಮಾಡ್ತಾ ಇದ್ದೀರಾ. ಬಟ್ ನಾನು ನನ್ನ ವಾಕ್ ಮುಗೀತು, ಈಗ ಹೋಗ್ತಾ ಇದ್ದೀನಿ ಮನೆಗೆ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಮೈಸೂರಿಂದ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಬೆಳಗ್ಗೆನೆ 5:10 ಟೈಮ್ ಜಸ್ಟ್ ನಾವು ವಾಕ್ ಮುಗೀತು. ಎಷ್ಟು ಸ್ವೆಟ್ ಆಗಿದ್ದೀನಿ ನೋಡಿ. ಸೊ ಐ ಥಿಂಕ್ 1 ಅವರ್ ಆಯಿತು ನಾನು ಬಂದು. ಸೊ 11 ರೌಂಡ್ ಆಯಿತು ವಾಕಿಂಗು. ಮುಗೀತು, ಹೋಗ್ತಾ ಇದ್ದೀನಿ. ಮಕ್ಕಳು ಮುಂದೆ ಹೊರಟೋದ್ರು. ಇದು ಮಂಡೇ ಮಾರ್ನಿಂಗ್, ಸೋಮವಾರ ಬೆಳಗ್ಗೆ. ಸೋಮವಾರ ಅಂದರೆ ನಿಮಗೆ ಗೊತ್ತು ಎಷ್ಟು ಹೆತ್ತಿಕ್ಕಾಗಿರುತ್ತೆ ಅಂತ. ಇವತ್ತೇನು ಬ್ರೇಕ್ಫಾಸ್ಟ್ ಮಾಡೋದು ಅಂತಂದರೆ ದೋಸೆ ಇಟ್ಟು ಬ್ಯಾಟರ್ನ ರೆಡಿ ಮಾಡಿ ಇಟ್ಟಿದ್ದೀನಿ. ಆಲೂಗಡ್ಡೆ ಪಲ್ಯ ಚಟ್ನಿ ಮಾಡಬೇಕು. ಸೊ ಆ್ಯಕ್ಚುಲಿ ನಿನ್ನೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಮಾಡಿಕೊಂಡೆ. ಬಟ್ ನೆನ್ನೆಲ್ಲ ನನಗೆ ನಿಜಕ್ಕೂ ಟೈಮ್ ಆಗಲಿಲ್ಲ. ನೆನ್ನೆ ಅಂದರೆ ಮೀನ್ಸ್ ಸಂಡೇ ಅದು ಇದು ಬ್ಯುಸಿ ಆಗಿಬಿಟ್ಟೆ. ಸೊ ಆಫ್ಟರ್ ಒನ್ ಮಂತ್ ಆದಮೇಲೆ ಅಮ್ಮ ನಮ್ಮ ಮನೆಗೆ ಬಂದಿದ್ದಾರೆ. ಸೊ ಹೇಗಿದ್ದಾರೆ ಏನು ಎತ್ತ ನೋಡ್ಕೊಂಬನ್ನಿ. ನಿನ್ನೆ ಬಂದರು ಅಮ್ಮ, ನನ್ನ ತಮ್ಮ ಇಬ್ಬರು ಬಂದಿದ್ದಾರೆ. ಸೊ ಹ್ಯಾಡ್ ಮಾಡ್ತೀನಿ ಕ್ಲಿಪ್ಪಿಂಗ್ನ, ನೋಡ್ಕೊಂಬನ್ನಿ. ಎಲ್ಲಿ ಹೋಗಬೇಡಿ, ವ್ಲಾಗ್ನ ಹೀಗೆ ಕಂಟಿನ್ಯೂ ಮಾಡ್ತೀನಿ ಮನೆಗೆ ಹೋಗಿ. ಸೊ ವಾಕ್ ಮುಗೀತು ಗೈಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ತುಂಬ ಅನ್ಸಬ್ಸ್ಕ್ರೈಬ್ ಆಗ್ತಾಯಿದೆ, ಅದು ಬೇಜಾರಾಗುತ್ತೆ. ಸುಮಾರು ಜನ ನಿಮ್ಮ ಮೋಟಿವೇಶನ್ನು, ನೀವು ಇನ್ಸ್ಪಿರೇಷನ್ನು, ಡೈಲಿ ವ್ಲಾಗ್ ಹಾಕಿ ನಾನು ನಿಮ್ಮ ವೀಡಿಯೋಗಳನ್ನ ನೋಡ್ತೀವಿ, ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತೀರಾ. ಥ್ಯಾಂಕ್ ಯು. ಅದಕ್ಕೆ ನಿಮ್ಮ ಪ್ರೀತಿಗೆ ತುಂಬ ಖುಷಿಯಾಗುತ್ತೆ. ಇಷ್ಟು ಬ್ಯುಸಿ ಇದ್ದರೂ ಕೂಡ ವ್ಲಾಗ್ ಮಾಡಬೇಕು, ನನ್ನ ಸಿಸ್ಟರ್ಸು ಫ್ರೆಂಡ್ಸು ಕಾಯ್ತಾ ಇರ್ತಾರೆ ಅಂತ ಅಂದ್ಬಿಟ್ಟು. ಬಟ್ ನೆನ್ನೆ ಮಾಡೋಣ ಅಂದ್ಕೊಂಡೆ. ಬಟ್ ನನಗೆ ಅಮ್ಮ ಬಂದ್ರಲ್ಲ, ಖುಷಿಗೆ ಅಮ್ಮನ ಜೊತೆ ಮಾತಾಡ್ಕೊಂಡು ಕೂತ್ಕೊಂಡ್ಬಿಟ್ಟೆ. ಟೈಮೇ ಆಗಲಿಲ್ಲ. ಅಡುಗೆ ಅದು ಇದು ಗೊತ್ತಲ್ಲ ನಿಮಗೆ. ಸೊ ಏನೇನಾಯಿತು ಅಂತ ಆ್ಯಡ್ ಆನ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಇನ್ನೇನೋ ಹಬ್ಬ ಬಂತು ಗೈಸ್, ಕೆಲಸಗಳು ಬೇರೆ ಇದೆ. ಒಂದೊಂದಾಗಿ ಮಾಡಿಕೊಳ್ಳೋಣ. ಓಕೆ, ಸ್ಟೇ ಟ್ಯೂನ್. ನನ್ನ ರೆಗ್ಯುಲರ್ ವ್ಯೂವರ್ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ನನ್ನ ರೂಟೀನ್ ಸ್ಟಾರ್ಟ್ ಆಗೋದು ಅರ್ಲಿಯಿಂದ ಮಾರ್ನಿಂಗ್. ಬಾಗಿಲು ಕಸ ಗುಡಿಸಿ ರಂಗೋಲಿ ಹಾಕೋದ್ರ ಮುಖಾಂತರ ವಾಕ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರ್ತಾಯಿದ್ದೀನಿ. ಬಿಕಾಸ್ ಆಫ್ ಇವತ್ತು ಸಂಡೇ. ಸೊ ಸಂಡೇ ಮಕ್ಕಳು ಮನೇಲಿದ್ದರು, ಹಾಗಾಗಿ ಸ್ವಲ್ಪ ಎಲ್ಲ ಮೇಲ್ಗಡೆ ಕಬೋರ್ಡ್ಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ. ಯಾಕಂದರೆ ವಿಕಾಸ್ ಅವನು ಸ್ವಲ್ಪ ಹತ್ತೋದು ಇಳಿಯೋದು ಎಲ್ಲ ಮಾಡಿಕೊಡ್ತಾನೆ. ಹಾಗಾಗಿ ಒಳಗಡೆ ಹೋಗೋ, ಮೇಲಿಂದ ಗುಡಿಸು ನೀಟಾಗಿ. ಅಲ್ಲಿ ಏನೂ ಇರಲ್ಲ, ಆದರೂ ಗುಡಿಸು ನೀನು. ಉಜ್ಜೋ ನೀಟಾಗಿ. ನೀಟಾಗಿ ಕೈಯಲ್ಲಿ ಹಮ್ಕಿ ಒರೆಸೋದು, ಬರೆ ಮಾಡಬೇಡ. ನಾನು ಇನ್ನೊಂದ್ಸಲಿ ಒರೆಸಲ್ಲ. ಒರೆಸು, ಅದು ಬಕೆಟ್ಗೆ ಇಂಟ್ಕೋ. ಬಕೆಟ್ ಕೊಟ್ಟಿದ್ದೀನಲ್ಲ ಅದಕ್ಕೆ. ಆ ಗೋಡೆ ಎಲ್ಲ ಒರೆಸ್ಕೊ ಹಂಗೆ. ಏನು ಕೊಡಲಿ? ಇದಕ್ಕೆ ಹಾಕೋ ಕಸ ಎಲ್ಲ. ಕಸ ಏನೂ ಇರಲ್ಲ, ಗುಡಿಸು ನೀನು. ಏನಿದು ಧೂಳು? ಗುಡಿಸೋ, ಉಜ್ಜು ಫಸ್ಟು. ಈ ಮಕ್ಕಳಿಗೆ ಹೇಳಿ ಮಾಡಿಸೋದಕ್ಕಿಂತ ಒಂದು ಹೆಜ್ಜೆ ನಾವೇ ಹತ್ತಿ ಇಳಿದು ಮಾಡ್ಕೊಂಬಿಡ್ಬೋದು. ಸೊ ಬಟ್ ಅವನಿಗೂ ಸ್ವಲ್ಪ ಪ್ರಾಕ್ಟೀಸ್ ಆಗಲಿ, ಮಾಡಲಿ ಅಂತ ಅಂದ್ಬಿಟ್ಟು ಮಾಡೋದನ್ನೇ ನಿಧಾನಕ್ಕೆ ಅಚ್ಚುಕಟ್ಟಾಗಿ ಮಾಡ್ತಾನೆ. ವರ್ಷ ಬೇಗ ಬೇಗ ಬರೆ ಆಗುತ್ತೆ. ಬೈಲ್ಗೆ ಡ್ರೆಸ್ಸಿಂಗ್ ರೂಮ್ಗೆ. ಫಸ್ಟ್ ತಗೋ, ಗುಡಿಸು ನೀಟಾಗಿ. ಮೇಲಿಂದ ಗುಡಿಸ್ಬೇಕು ಕೆಳಗಡೆಗೆ. ಈ ಒಳಗಡೆಗೆ ಹೋಗು, ಹಿಂದಕ್ಕೆ. ಆಗ ಹುಡ್ಡದೆಲ್ಲ ಒರೆಸ್ಕೊ, ಮೇಲ್ಗಡೆ ಡೋರೆಲ್ಲ. ಒಳಗಡೆಗೆ ಹೋಗು ಫುಲ್ಲು. ಅದು ತೆಗಿ, ಪಕ್ಕದ ಡೋರು.
ಗುಡ್ಸು ನೀಟಾಗಿ ಮೇಲಿಂದ ಫಸ್ಟು. ಅದೇನು ಕೆಳಗಡೆಗೆ ತಳ್ಳು, ಬಾತ್ರೂಮ್ ವಾಶ್ ಮಾಡಿದ್ರಾಯ್ತು. ಏನು ಕೊಡಲಿ? ಮೊರ ತಗೋ, ಇಟ್ಕೋ ಬೇಗ. ನೀನು ಫಟಾಫಟ ಅಂತ ಮಾಡಲ್ಲ ನೀನು. ಚೆನ್ನಾಗಿ ಗುಜ್ಜು. ನಿಂತ್ಕೊ, ನೀನು ಹೇಳ್ತೀನಿ ನಾನು. ಈ ಎಣ್ಣೆ ಮೇಲೆ ನಿಂತ್ಕೊ, ನೀರು ಕೊಡ್ತೀನಿ. ಹಾಕು ನೀಟಾಗಿ ನೀರನ್ನ, ಆಮೇಲೆ ಒರೆಸಿದ್ರಾಯ್ತು. ಆ ಒಳಗಡೆ ಹಿಂಗೆ ನೀರು ಸ್ಪ್ರೇ ಮಾಡೋ, ಆಮೇಲೆ ಒರೆಸಿದ್ರಾಯ್ತು. ಬಾ ಬೇಗ. ಬಾ, ನಾನು ಕೊಡ್ತೀನಿ. ಡೋರ್ ಎಲ್ಲ ಉಡ್ಡ ಹಾಳಾಗುತ್ತೆ, ಒರೆಸ್ಬೇಕು. ಆಮೇಲೆ ನೀರು ಹಂಗೆ ಬಿಡಬಾರ್ದು ಒಳಗೆ. ಆಮೇಲೆ ಒರೆಸಿದ್ರಾಯ್ತು ವಿಕಾಸ್. ಮತ್ತೆ ನೀರು ಹಾಕಲ್ವಾ ಅಲ್ಲಿ? ನೀರು ಕೆಳಗಡೆ ಹಾಕು ಸಜ್ಜಕ್ಕೆ. ಹಾಕ್ಬಿಟ್ಟು ಬರ್ಸು. ಒರೆಸಿ ನೀರಿಗೆ, ಅದಕ್ಕೆ ಒರೆಸು ಅಂದಿದ್ದು. ನನ್ನ ಮಗ ಅಂತೂ ಒಂದು ಸ್ವಲ್ಪ ಈ ನಡುವೆ ನಾಚ್ಕೊತಾನೆ. ಅಮ್ಮ ನೀವು ವಿಡಿಯೋ ಮಾಡ್ತೀಯಮ್ಮ, ಅದಕ್ಕೆ ನಾನೇನು ಕೆಲಸ ಮಾಡಿಕೊಡಲ್ಲ ಅಮ್ಮ ನಿನಗೆ ಅಂತ ಹೇಳ್ತಿರ್ತಾನೆ. ಸೊ ನಾನೀಗ ಫೈನಲಿ ಬಾತ್ರೂಮೆಲ್ಲ ನೀಟಾಗಿ ಎಲ್ಲ ಸ್ಕ್ರಬ್ ಮಾಡಿ, ನೀಟಾಗೆಲ್ಲ ಲೈಸಾಲೆಲ್ಲ ಹಾರ್ಪಿಕ ಎಲ್ಲ ಹಾಕಿ ಬಾತ್ರೂಮ್ ತೊಳೆದು ಫೈನಲಾಗಿ ಎಲ್ಲ ನೀಟಾಗಿ ತೊಳೆದೆ. ಬಾತ್ರೂಮ್ ತೊಳೆದ್ರೆ ಒಂಥರ ಸಮಾಧಾನ ಅನಿಸುತ್ತೆ. ಅದೇ ವಿಕಾಸ್, ನನಗೆ ಇದು ನನಗೆ ಕೆಲಸ ಇಲ್ವಾ? ನಿನ್ನ ಕೆಲಸ ಇಲ್ಲ ಅಂದರೆ ಫಸ್ಟು ಹೇಳ್ತಾ ಇದ್ದೀನಿ, ಕೇಳಿಸ್ಕೊ. ಅದನ್ನೆಲ್ಲ ಒಂದು ಚೂರು ಹಿಂಗೆ ಜರ್ಕಿಸ್ಬಿಟ್ಟು ಅಲ್ಲಿರೋವೆಲ್ಲ ತೆಗಿಬೇಡ. ಈಗ ವಾಶ್ ಮಾಡುವಾಗ ತಗೊಳ್ಳೋಣ. ಜರ್ಕಿಸ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಗುಡಿಸ್ಬಿಟ್ಟು ಉಜ್ಬಿಟ್ಟು ಒರೆಸ್ಬಿಟ್ಟು ಅದೇ ಪ್ಲೇಸ್ಗೆ ಇಟ್ಬಿಡು. ವಾಪಸ್ ಎತ್ತಕ್ಕಾಗಲ್ಲ. ಈಗ ಎತ್ತಿ ಇಳಕಿ ಇದೇ ಕೆಲಸ ಆಗ್ಬಿಡುತ್ತೆ ಇವತ್ತೆಲ್ಲ. ಕೊರ್ಕೆಯಲ್ಲಿ ನನ್ನ ಆ ಕಡೆಯಿಂದ ಮಾಡು, ಮೂಲೆಯಿಂದ. ಈ ಕಸುಮರ ಕಸ ಎಲ್ಲ ಚೆಲ್ಬೇಡ, ಹೇಳಿದೀನಿ ನೆಲಕ್ಕೆ. ನೀನು ಮೇಲ್ ಗುಡಿಸೋ, ಯಾಕಿರಲ್ಲ, ಇರುತ್ತೆ ಸಣ್ಣ ಸಣ್ಣ ಧೂಳು. ನೀನು ಮತ್ತೆಲ್ಲ ಮೂಟೆ ಕೆಳಗಡೆ ಇಡುತ್ತೆ. ನನಗೆ ಎಲ್ಲ ಡಬಲ್ ಕೆಲಸ ನೀನು ಕಟ್ಕೊಂಡು. ನಾನೇ ಮಾಡ್ಕೊಂಡ್ಬಿಡ್ಬೋದು. ಅತ್ತಿ ಎತ್ತಾಗಿ ಮಾಡ್ತೀನಿ ತಾಳು. ಅದೇನು ಗನ್ಬಾರಿನ ನನಗೆ? ನೀ ಕಲಿಯೋದು ಯಾವಾಗ? ಪ್ರತಿ ಸಲ ನಾನೇ ಮಾಡ್ಕೊಂಡು ಹೋದ್ರೆ ನಿನ್ನ ಜವಾಬ್ದಾರಿ. ಅದು ನಿನ್ನ ಮನೆ, ಇದು ಇನ್ಯಾವುದು? ಎಲ್ಲಿ ಕಟ್ಟಿಸ್ತೀಯ? ಕಟ್ಟಿಸುವ ಹುಜ್ಜು. ಅನ್ನ ಸಾಂಬಾರು ತಟ್ಟೆಗೆ ಹಾಕೊಂಡು ತಿಂದಂಗಲ್ಲ ಕಟ್ಟಿಸೋದು ಮನೇನ. ಕಟ್ಟಿಸ್ತಾನಂತೆ ಮನೇನ. ಫಸ್ಟು ಕೆಳಗಡೆ ಕ್ಲೀನ್ ಮಾಡ್ತಾರೆ ನೆಲನ, ಆಮೇಲೆ ಮುಂದೆಗಡೆ ಅವೆಲ್ಲ ಒಳಗಡೆ. ಹೋಗಿ ಕುತ್ಕೊಬಿಡು ನೀಟಾಗಿ. ಎಲ್ಲ ಒಂದು ಕಡೆಯಿಂದ ಅಚ್ಚುಕಟ್ಟಾಗಿ ಆಗ್ಬಿಡುತ್ತೆ. ಹಂಗೆ ಆಟ ಆಡ್ಬಿಡ, ಸುಮ್ಮನೆ ಟೈಮ್ ವೇಸ್ಟ್ ಆಯ್ತೈತೆ. ಅದೆಲ್ಲ ಎಳಿಬೇಡ. ಸುಮಾರು ಜನ ಕೇಳ್ತಾ ಇದ್ರಿ, ನಾನು ಪ್ರಭಾವಳಿ ಇಟ್ಕೊಂಡಿದ್ದೀನಲ್ಲ ಅದು ನಿಮ್ಮದೇನಾ, ಸ್ವಂತದ್ದ, ಹೋಂದ ಅಂತ ಅಂದ್ಬಿಟ್ಟು. ಎಸ್, ಅದು ನಾನು ಸ್ವಂತಕ್ಕೇ ಸತ್ಯನಾರಾಯಣ ಸ್ವಾಮಿ ಕತೆ ಮಾಡಿಸ್ತೀವಿ ಮನೇಲಿ, ಜೊತೆಗೆ ವರಮಹಾಲಕ್ಷ್ಮಿ ಹಬ್ಬ ಮಾಡಿಸ್ತೀವಿ. ಸೊ ಹಾಗಾಗಿ ಅದನ್ನು ನಾನೇ ಪರ್ಚೇಸ್ ಮಾಡಿ ನನ್ನ ಓನ್ ಯೂಸ್ಗೆ ಕಬೋರ್ಡಲ್ಲಿ ತಂದು ಇಟ್ಕೊಂಡಿದ್ದೀನಿ. ಸತೀಶ್ ಹೇಳ್ತಾಯಿದ್ರು, ಇಷ್ಟೊಂದು ₹1000 ಬಂಡವಾಳ ಹಾಕಿ ಕಬೋರ್ಡಿಗೆ ಇಟ್ಕೊಂಡಿದ್ಯಾ, ವರ್ಷಕ್ಕೊಂದ್ಸತಿ ತೆಗಿತೀಯಾ, ಉಜ್ಜುತ್ತೀಯಾ, ತೊಳಿತೀಯಾ, ಮತ್ತೆ ತೊಗೊಂಡೋಗಿ ಕಬೋರ್ಡ್ಗೆ ಇಟ್ಕೋತೀಯ ಅಂತ. ಇದು ಟ್ರಾಲಿ ಬ್ಯಾಗ್ಸ್ ಎಲ್ಲರೂ ಊರಿಗೆ ಹೋದಾಗ ಅಥವಾ ಹೊರಗಡೆ ಹೋದಾಗ ಯೂಸ್ ಆಗುತ್ತೆ. ಸೊ ಡೈಲಿ ಯೂಸ್ಗೆಲ್ಲ ಅವೆಲ್ಲ ಏನು ಯೂಸ್ ಆಗಲ್ಲ. ನನ್ನ ಮಗಳು ಕಚ್ಚಾಟಗಳಂತೂ ನಿಲ್ಲಲ್ಲ. ಅವನಿಗೂ ಒಂದು ಕೊಟ್ಟೆ, ಅವಳಿಗೂ ಒಂದು ಕೊಟ್ಟೆ. ಕೆಲಸ ಮಾಡೋ ಟೈಮಲ್ಲಿ ಇಬ್ಬರು ಕಚ್ಚಾಡ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ, ಕೆಲಸಗಳಾಗಲ್ಲ. ನನಗೇನು ಮಾಡೋ ಕೆಲಸ ಅಚ್ಚುಕಟ್ಟಾಗಿ ಬೇಗ ಬೇಗ ಮಾಡಬೇಕು. ಸೊ ಎಲ್ಲ ಆದಮೇಲೆ ನೀಟಾಗಿ ಮೇಲಿಂದ ಕಸ ಗುಡಿಸಿ ಮಾಪ್ ಮಾಡ್ಕೊಂಡು ಬಂದು ಫಸ್ಟು ನಾನು ಫ್ರೆಶ್ ಅಪ್ ಆಗಿ ಎಲ್ರಿಗೂ ಸ್ನಾನ ಮಾಡಿಸಿ, ಈಗ ಟೆಸ್ಟ್ಗಳು ನಡೀತಾ ಇದೆ, ನಿಮ್ಮೆಲ್ರಿಗೂ ಗೊತ್ತಿರುತ್ತೆ. ಜೊತೆಗೆ ನನ್ನ ಮಗ PUC ಆದರೂ ಕೂಡ ಅವನಿಗೂ ಟೆಸ್ಟ್ ಇರುತ್ತೆ, ನನ್ನ ಮಗಳಿಗೂ ಕೂಡ ಟೆಸ್ಟ್ ನಡೀತಾ ಇದೆ. ಈಗಲೂ ಅವನು ಒಂದೊಂದ್ಸಲಿ ನನಗೆ ಹೇಳ್ತಿರ್ತಾನೆ, ಏನಪ್ಪ ಅಂದರೆ ಈ ನಮ್ಮ ಚಿಕ್ಕ ಮಕ್ಕಳ ಕೋಲ್ ಹಿಡ್ಕೊಂಡು ಹಂಗೆ ಹಿಡ್ಕೊಂಡು ಕುತ್ಕೊಂಡು ಓದಿಸ್ತೀಯಲ್ಲ ಅಂತ. ಸೊ ನಾವೇನೇ ಕೆಲಸ ಮಾಡಿದ್ರು, ನಾವು ಎಷ್ಟೇ ಬ್ಯುಸಿ ಇದ್ದರೂ
ಮಕ್ಳಿಗೂ ಕೂಡ ಟೈಮ್ ಕೊಡಬೇಕು. ಅವಳು ಬಾಮ್ಮ ಹೇಳ್ಕೊಡು ನನಗೆ ಅಂತ ಹೇಳ್ತಾಯಿದ್ಲು. ಸೊ ಅವಳಿಗೂ ಕೂಡ ಓದಿಸ್ಕೊಡ್ತಾಯಿದ್ದೆ. ಅಷ್ಟರಲ್ಲಿ ಯದು ಪಾಪು ಕೂಡ ಯಾರು ನೀವು ಯಾರೋ ನಮಗೆ ಗೊತ್ತಿಲ್ವಲ್ಲ. ನಿಮ್ಗೆ ಯಾರು ಬೇಕು? ಯಾರು ಬೇಕು ನಿಮಗೆ? ಅನಿಮಲ್ಸ್ ಬೇಕು. ನಿಮ್ಗೆ ಯಾರು ಬೇಕು? ನಿಮಗೆ ಆಂಟಿ. ಯಾವ ಆಂಟಿ ಬೇಕು? ಎಲ್ಲೋಗಿದ್ರು ಇವರು ಇಷ್ಟು ದಿನ? ಶೋಭಂಟಿ ಮನೆಗೆ ಹೋಗಿದ್ರ? ಹೋಗಿ ಶೋಭಂಟಿ ಮನೆಗೆ. ಈಗ ಯಾಕೆ ಇಲ್ಲಿ ಬಂದ್ರಿ? ಈಗ ಯಾಕೆ ಬಂದ್ರಿ ಇಲ್ಲಿಗ? ಬಬ್ಬಕ್ಕ ತೆಗೀತಾ? ನೀವು ಯಾಕೆ ಬಂದ್ರಿ? ನೀವು ಯಾರು ಬೇಕು ನಿಮಗೆ? ಯಾವತ್ತು? ಹೌದಾ? ಶೋಭಂಟಿ ಮನೆಗೆ ಹೋಗಿದ್ದ. ಮತ್ತೆ ಹೇಳ್ತವನೆ ಏನು ತಿಂದ್ರಿ? ಏನು? ಯಾರು ಮಾಡಿದ್ದು ಚಪಾತಿ? ಶೋಭಂಟಿ ನಿಮ್ಮನೆಗೆ ಬಂದು ಶೋಭಂಟಿ ಚಪಾತಿ ಮಾಡಿದ್ರ? ಏನು ತಿಂದ್ರಿ? ಅಣ್ಣ ಅನ್ಬೇಕು. ಯಾಕೆ ಬಂದಿದ್ದ? ಏನ ತೋರ್ಸೋದು? ಫೋಟೋ ಇಲ್ಲ. ನೀನೇನು ತಿಂದ? ಮ್ಯಾಗಿ. ಈಗ ತಾನೇ ಚಪಾತಿ ಅಂದೆ, ಈಗ ಮ್ಯಾಗಿ ಅಂತೀಯ. ಏನು ತಿಂದೆ? ಯಾರು ಮಾಡಿದ್ದು? ನಂಗೆ ಇಲ್ಲಿ ಮ್ಯಾಗಿ. ಯಾಕೆ ಕೊಡಲ್ಲ ನೀನು ನನಗೆ ಮ್ಯಾಗಿ? ತೋರ್ಸಲ್ಲ ನಾನು. ಏನು ತಿಂದೆ? ನಾನು ಅಮೇರಿಕಾ ಗೋಯಿಂಗ್ ಟು ಲಂಡನ್. ಬೆಳಗ್ಗೆಯಿಂದ ಮುಕ್ಕಿರ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ಎಲ್ಲೋಗಿದ್ದೆ ನೀನು? ಎಲ್ಲೋಗಿದ್ದೆ ಅಂತೆ. ನೀ ಎಲ್ಲೋಗಿದ್ದೋ? ಯಾವ ಬಿಲ್ಲಿಗೆ? ಯಾವುದೋ ಬಿಲ್ಲಿಗೆ? ಯಾವ ಜಿಂಗಿ ಬಿಲ್ಲಿಗೆ? ಯಾವ ಬಿಲ್ಲಿಗೆ ಹೋಗಿದ್ದೋ? ಹೇಳ್ತಿದ್ದ? ತೋರ್ಸಲ್ಲ ನಾನು ತೋರಿಸಲ್ಲ ನಿನ್ನ. ಇವಾಗ ನೀನು ನಂಗೆ ಬೇಡ ನೀನು. ನನಗೆ ಮುದ್ದು ಬೇಕು, ನನಗೆ ಖುಷಿ ಪಾಪು ಬೇಕು, ನನಗೆ ಮುದ್ದು ಪಾಪು ಬೇಕು, ನನಗೆ ಮೊನು ಪಾಪು ಬೇಕು. ನನಗೆ ನೀನು ಮಾತ್ರ ಬೇಡ. ನೀ ತುಂಬ ಪೋಲಿ ಆಗಿದೆಯಾ, ನಮ್ಮ ಮನೆಗೆ ಬರಲ್ಲ, ನೀನು ಆಟ ಮಾಡ್ತೀಯಾ, ಈ ಚಾಕಿ ಕೊರಿ, ಈ ಐಸ್ ಕ್ರೀಮ್ ಕೊರಿ, ಈ ಐಸ್ ಕ್ರೀಮ್ ಇದೆಯಾ ನಿಮ್ಮನೆ, ಈ ಚಾಕಿ ಇದೆಯಾ ನಿಮ್ಮನೆ ಅಂತೀಯಾ. ಅವ್ನು ಮಾಡೋದು ಅವ್ನಿಗೆ ಹೇಳಿದ್ರೆ ನಗು. ಅವನಿಗೆ ನಗು ಪೆದ್ಗುಂಡ. ನೀನು ಯಾಕೆ ಹೋಗಿಲ್ಲ? ನೀನು ಇವತ್ತು ಸ್ಕೂಲ್ಗೆ ನೀನು ಯಾಕೆ ಹೋಗಿಲ್ಲ? ಯಾಕೆ ರಜಾ? ಯಾಕೆ ರಜಾ? ಗುಂಡು ಮನಿ ಇದು ಗುಂಡು ಮನಿ. ಯಾರು ನೀನು? ತೋರ್ಸಲ್ಲ. ನೀನು ಯಾರು ಹೇಳೋ? ವಾಟ್ಸ್ ಯುವರ್ ನೇಮ್? ಮೈ ನೇಮ್ ಇಸ್ ಯದ್ವಿತ್. ಏನಾರು ಇದ್ದಾಗ ನಿಮಗೆ ತಿಂಡಿ ಅವಶ್ಯಕತೆ ಇದ್ದಾಗ ಬನ್ನಿ, ನಾಚ್ಕೋಬೇಡಿ. ಇಲ್ಲಿ ತೆಗಿತೀನಿ. ಇಲ್ಲಿ ನಾವೇನು ಅನ್ಕೊಳ್ಳಲ್ಲ. ನಮ್ಮ ಮನೆಯವ್ರ ಥರ ತಾನೆ ನೀವು. ಹ್ಞೂ ಸರಿ ಅಮ್ಮ. ಅದೇನು ಬಾಕ್ಸ್ ಏನು ಇದಿಲ್ಲ, ಯೂಸ್ ಆ್ಯಂಡ್ ಥ್ರೋ. ಅದು ಆಗಿಲ್ವಾ? ಅದಿನ್ನ ಬೆಂಗಳೂರಿಗೆ ಹೋಗ್ಬೇಕು ಕ್ಯಾನ್ಸಲ್ ಮಾಡೋಕ್ಕೆ. ಹೌದಾ? ಎಲ್ಲ ನಮ್ಮಂತ ಒಂಚೂರು ನೋಡಿ. ಆಯಿತು, ನಾವೇ ಬಂದಿದ್ದೀವಿ. ನಿಮ್ಮೆಲ್ರಿಗೂ ಗೊತ್ತು, ಇವರು ನಮ್ಮ ಹತ್ರ ದುಡ್ಡು ತೊಗೊಂಡಿದ್ದಾರೆ. ನಮಗೆ ಹೂ ಕೊಡ್ತಿದ್ರು. ಬಟ್ ನಮ್ಮ ದುಡ್ಡು ನಮಗೆ ವಾಪಸ್ಸೇ ಕೊಡ್ತಾಯಿಲ್ಲ. ಕೇಳಿದ್ರೆ ಅದು ಇದು ಅಂತಾರೆ. ಬಟ್ ಹೊಟ್ಟೆ ಹಸಿವು ಅಂದರು. ನಮ್ಮ ಮನೇಲಿ ಇದ್ದಂಥದ್ದು, ನಮ್ಮ ಮನೇಲಿ ಏನಿರುತ್ತೋ ಅದನ್ನು ತಿಂಡಿ ಕೊಟ್ಟೆ. ಕೆಳಗಡೆ ಕೆಲಸ ನಡೀತಾಯಿತ್ತು. ಏನು ಮಾಡ್ತಾಯಿದ್ದಾರೆ ಅಂತ ನೋಡೋಣ ಅಂತ ಬಂದೆ. ಏನಿದು? ನಡ್ಕ ಬಿಟ್ಬಿಟ್ಟಿತ್ತಾ? ಗುಡ್ ಬಾಯ್ ನೀನು. ಬರ್ತೀನಿ ನೋಡಿ ಮೇಲೆ. ಬುದ್ಧಿ ಚೆನ್ನಾಗೈತೆ ಅವನಿಗೆ. ಪಪ್ಪ ಈ ಕಡೆ.
ಎಗ್ ಪಪ್ಸ್ ಇದೆಯಾ? ಎಗ್ ಪಪ್ಸ್ ಇದೆಯಾ? 4 ಕೊಡಿ, 5 ಕೊಡಿ, ಫುಲ್ ಕೊಡಿ 5. ಇದು 3 ಕೊಡಿ. ಚೆನ್ನಾಯ್ತಾ? ಕೋಲ್ಡಾ? ಕೊಡಿ. ಹಾಂ ಆಯಿತು ಕೊಡಿ. ಅಂಕಲ್ ಪಪ್ಸ್ ಕೊಡಿ. ನನ್ನ ಮಗಂದು ಇದೆಲ್ಲ ಟ್ಯಾಕ್ಸು. ಅಮ್ಮ ಇಷ್ಟೆಲ್ಲ ಕೆಲಸ ಮಾಡಿಕೊಟ್ಟಿದ್ದೀನಿ, ನನಗೇನು ಕೊಡ್ಸಲ್ವಾ ಅಂತ ಇದು ಮಾಡ್ತಾಯಿದ್ದ. ಸೊ ಅದನ್ನು ತರೋಕ್ಕೆ ಅಂತ ನಾನು ಅಂಗಡಿಗೆ ಬಂದಿದ್ದೆ. ನಾನು ಬರೋ ಅಷ್ಟರಲ್ಲಿ ನನಗೆ ಸರ್ಪ್ರೈಸು. ನಮ್ಮಮ್ಮ ಮತ್ತು ನನ್ನ ತಮ್ಮ ಬಂದಿದ್ದಾರೆ. ನಾನು ಆ್ಯಕ್ಚುಲಿ ಬೆಳಗ್ಗೆ ಅವ್ರ ಜೊತೆ 7 ಗಂಟೆಲಿ ಮಾತಾಡಿದ್ದೆ, ಬಟ್ ಅವ್ರು ನನಗೆ ಬರ್ತಾಯಿದ್ದೀವಿ ಅಂತ ಏನೂ ಹೇಳಿಲ್ಲ. ಆಲ್ ಆಫ್ ಅ ಸಡನ್ ಡಿಸೈಡ್ ಮಾಡ್ಕೊಂಡಿದ್ದಾರೆ ಇಬ್ಬರೂ, ನನ್ನ ತಮ್ಮ ಮತ್ತು ನಮ್ಮಮ್ಮ. ನೋಡಬೇಕು ಅನ್ನಿಸ್ತು, ಮಕ್ಕಳು ನೋಡಬೇಕು ಅನ್ನಿಸ್ತು ಅಂತ. ಸೊ ಹೆಂಗೂ ನಾನು ಪಪ್ಸು, ಜ್ಯೂಸು, ವೆಜ್ ಪಪ್ಸು, ಎಗ್ ಪಪ್ಸು ಎಲ್ಲ ತೊಗೊಂಬಂದಿದ್ದೆ ಅಲ್ವಾ. ಸೊ ಅದನ್ನೆಲ್ಲ ಪ್ಲೇಟ್ಗೆ ಹಾಕಿ ಬೌಲ್ಗೆ ಹಾಕಿ ಕೊಡ್ತಾಯಿದ್ದೀನಿ. ಕಾಫಿ ಮಾಡಲಾ, ಟೀ ಮಾಡಲಾ ಅಂತ ಕೇಳ್ತಾಯಿದ್ದೆ. ನಮ್ಮಮ್ಮ ಏನು ಬೇಡ, ಇದೆ ಸಾಕು ಅಂತ ಹೇಳ್ತಾಯಿದ್ರು. ಆಮೇಲೆ ಮೊಟ್ಟೆ ಬೇಯಕ್ಕಿಟ್ಟೆ ಊಟಕ್ಕೆ ಕೊಡೋಣ ಅಂತ. ಯಾಕಂದರೆ ಅನ್ನ ಸಾಂಬಾರೆಲ್ಲ ಇತ್ತು, ಗೋಡೌನಲ್ಲೇ ಎಲ್ಲ ಮಾಡಿದರು. ನಾವೇ ಅಲ್ವಾ ಅಂತ ಅಂದ್ಕೊಂಡಿದ್ವಿ. ಇದು ನನ್ನ ಮೊಬೈಲ್ ತೊಗೊಂಡು ನನ್ನ ತಮ್ಮ ಮಾಡಿರೋ ವೀಡಿಯೋ. ಸೊ ಅಮ್ಮ ಕ್ಲಿಯರ್ ತುಂಬ ಚೆನ್ನಾಗಿದೆ, ಎಷ್ಟು ಕಲರ್ ಕಾಣ್ತಾ ಇದೆಯಾ ನೀನು ಅಂತೆಲ್ಲ ರೇಗಿಸ್ತಾ ಇದ್ದಂತೆ ನಮ್ಮಮ್ಮನಿಗೆ. ಅವನೇ ವೀಡಿಯೋ ಮಾಡ್ಕೊಂಡಿದ್ದಾನೆ, ಸೆಲ್ಫಿ ವೀಡಿಯೋ. ಝೂಮ್ ಹೆಂಗಾಗುತ್ತೆ ಅಂತ ಅಂದ್ಬಿಟ್ಟು ನನ್ನ ಪಾಡಿಗೆ ನಾನು ಅಡುಗೆ ರೆಡಿ ಮಾಡ್ತಾಯಿದ್ದೆ, ಊಟಕ್ಕೆ ಇಡೋಣ, ಯಾಕಂದರೆ ಮಧ್ಯಾಹ್ನ ಊಟ ಟೈಮ್ ಅಲ್ವಾ ಅಂತ. ನಾನು ವಿಕ್ಕಿ, ಬಬ್ಬು 3 ಜನ. ಸತೀಶ್ ಇರಲಿಲ್ಲ, ಚೌಟ್ರಿಗೆ ಹೋಗಿದ್ರು. ನಾವೇ ಅಲ್ವಾ ಅಂತ ನಾನೇನು ಸ್ಪೆಷಲ್ ಏನು ಮಾಡಿರಲಿಲ್ಲ. ಸೊ ಹೀಗೆ ಎಲ್ಲ ಪಪ್ಸು ಅದು ಇದು ತಿಂದ್ಕೊಂಡು ಎಲ್ಲ ಒಂದು ರೌಂಡು ನಿದ್ದೆ ಮಾಡಿದ್ರು. ಈಗ ನೋಡಿ ಅಮ್ಮ ಹೇಗಿದ್ದಾರೆ. ಐ ಥಿಂಕ್ ಶಿ ಈಸ್ ಬೆಟರ್ ನಾವಲ್ವಾ. ಸೊ ಚೆನ್ನಾಗಿದ್ದಾರೆ, ಚೆನ್ನಾಗಿರಲಿ. ಮಲ್ಕೊಂಡಿದ್ದಾರೆ ಆರಾಮ್ಸೆ. ನೋಡ್ತಾ ಸಂಜೆ ಆಗೇ ಹೋಯಿತು. ಅಮ್ಮ ಮಗ ಎಲ್ಲ ಮಾತಾಡ್ತಾ ಕೂತ್ಕೊಂಡಿದ್ದಾರೆ ಪೋರ್ಟಿಕೋದಲ್ಲಿ. ಐ ಥಿಂಕ್ ಸಂಜೆ 5:30-6 ಗಂಟೆ ಅಂತ ಅನಿಸುತ್ತೆ. ಸೊ ಸತೀಶ್ ಬಂದಾಗಲೇ ಅಷ್ಟೊತ್ತಾಗಿತ್ತು, ಯಾಕಂದರೆ ಅವರು ಬ್ಯುಸಿ ಇದ್ದರು, ಕೆಲಸ ಇತ್ತು. ಸೊ ಅವರೊಂಥರ ಶೈ ನೇಚರ್, ಇವಾಗ ಬಂದ್ರಾ ಅಷ್ಟೇ. ಸೊ ನೀನು ನಮ್ಮ ಫ್ಯಾಮಿಲಿ ಕೇಳಬೇಕಾ? ನಮ್ಮ ಫ್ಯಾಮಿಲಿಲೂ ಅಷ್ಟೇ. ನನ್ನ ತಮ್ಮ ಅಂತೂ ಅವ್ರನ್ನ ಈಗ ಬಾಮೈದ್ರು ಅಂದರೆ ಎಷ್ಟು ಕ್ಲೋಸಾಗಿ ಮಾತಾಡಿಕೊಂಡು ಕೂತಿರ್ತಾರೆ. ಬಟ್ ಆದರೆ ನಮ್ಮ ಮನೇಲಿ ನನ್ನ ತಮ್ಮ ಅಥವಾ ನಮ್ಮಮ್ಮ ಅಥವಾ ನಮ್ಮಪ್ಪ ಬಂದರೆ ಸತೀಶು 10 ನಿಮಿಷನೂ ಮನೇಲಿರೋಲ್ಲ. ಹುಡುಗರ ಹತ್ರ ಎಲ್ಲ ಜೋವಿಯಲಾಗಿ ಮಾತಾಡ್ಕೊಂಡಿರ್ತಾರೆ. ಅದೇನೋ ಅಪ್ಪ ಅವ್ರದ್ದು ನೇಚರೇ ನನಗೆ ಇಷ್ಟು ವರ್ಷ ಆದರೂ ಅರ್ಥನೇ ಆಗಲ್ಲ. ಇನ್ನು ನೈಟು ಮಟನ್ ಮತ್ತು ಚಿಕನ್ ಎಲ್ಲ ತೊಗೊಂಬಂದು ಕೊಟ್ಟರು, ಏನಾದರೂ ಮಾಡಿಕೊಡಿ. ಯಾಕಂದರೆ ಇವತ್ತು ಸಂಡೇ ಆಯಿತಾ, ನಾವು ಬೆಳಗ್ಗೆಯಿಂದ ಎಲ್ಲ ಟಯರ್ಡ್ ಆಗಿದ್ವಿ, ನಾನು ಮಕ್ಕಳು ಎಲ್ಲ. ಮಧ್ಯಾಹ್ನನೂ ಕೂಡ ಏನೂ ಮಾಡಿರಲಿಲ್ಲ, ಮೊಟ್ಟೆ ಬೇಯಿಸಿ ಅನ್ನ ಸಾಂಬಾರು ಹಾಕ್ಕೊಟ್ಟಿದ್ದೆ. ಸೊ ಇವಾಗ ಏನಾದರೂ ಸ್ಪೆಷಲ್ ಮಾಡಿಕೊಡು ಅಂತ ಹೇಳಿ ನಾನು ಏನೇನು ಬೇಕೋ ಎಲ್ಲ ಚಾಪ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ, ಟೊಮೆಟೊ ಮತ್ತು ಪಾಲಕ್ ಸೊಪ್ಪು. ಸೊ ಚಿಕನ್ ತಂದಿದ್ರು, ಜೊತೆಗೆ ಮಟನ್ ಕೂಡ ತಂದಿದ್ರು. ಮಟನ್ ಸಾಂಬಾರು ಮಾಡಿಬಿಟ್ಟು ಪೆಪ್ಪರ್ ಚಿಕನ್ ಮಾಡೋಣ, ಇಲ್ಲ ಚಿಕನ್ದು ಗ್ರೇವಿ ಏನೂ ಬೇಡ, ಹಂಗೆ ಚಿಕನ್ ಮಸಾಲ ಅಥವಾ ಚಿಕನ್ ಫ್ರೈ ಮಾಡೋಣ ಅಂತ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಈ ಥರದ್ದೆಲ್ಲ ಖಾಲಿಯಾಗಿತ್ತು. ಇನ್ನು ಸುಮಾರು ಸಲ ನಾನು ಹೇಗೆ ಮಾಡ್ತೀನಿ ಮಟನ್ ಸಾಂಬಾರು ರೆಸಿಪೀಸ್ ಎಲ್ಲ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ನಾಳೆ ಬೆಳಗ್ಗೆ ಮಂಡೇ ಆ್ಯಕ್ಚುಲಿ ನಾವು ಯಾರೂ ತಿನ್ನೋದು ಇಲ್ಲ, ಅದನ್ನು ಮುಟ್ಟೋದು ಇಲ್ಲ. ಸೊ 1 ಟೈಮ್ಗೆ ಆಗೋಷ್ಟು ತಂದಿದ್ರು. ಸೊ ಪಾಲಕ್ ಸೊಪ್ಪು ಮತ್ತು ಚುಕ್ಕಿ ಸೊಪ್ಪು ಅಂತ ಸಿಗುತ್ತೆ, ಚಿಕ್ಕಿ ಸೊಪ್ಪು ಎಲ್ಲ ಹಾಕಿ ನಾಟಿ ಸ್ಟೈಲು ಮಟನ್ ಸಾಂಬಾರು ಮತ್ತು ಚಿಕನ್ ಫ್ರೈ ಮಾಡಿದೆ. ಸೊ ಸಿಂಪಲ್ಲಾಗಿ ಮಾಡಿದೆ. ಸೊ ನಾನು ಹೇಗೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಮೇಲಿಂದ ಮೇಲೆ ನಂಗೆ ಡೀಟೇಲಾಗಿ ವೀಡಿಯೋ ಮಾಡ್ಕೊಳ್ಳಿಲ್ಲ, ಯಾಕಂದರೆ ಎಷ್ಟು ಕೆಲಸ ಇರುತ್ತೆ ನಿಮಗೆ ಗೊತ್ತು. ಮೊಟ್ಟೆ ಎಲ್ಲ ಖಾಲಿಯಾಗಿತ್ತು. ಏನು ಗಾಯ್ಸ್ ಮೊಟ್ಟೆ ರೇಟು ಯಪ್ಪ ಭಗವಂತ. ಸೊ ಈಗ ಚಿಕನ್ ಫ್ರೈ ಕೂಡ ರೆಡಿ ಆಯಿತು. ಒಂದು ವಿಷಲ್ ಕೂಗಿಸ್ಕೊಂಡಿದ್ದೆ ಚಿಕನನ್ನು. ಮತ್ತು ಅದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ, ಸ್ವಲ್ಪ ಅಚ್ಕಾರದ ಪುಡಿ, ಧನಿಯಾ ಪುಡಿ, ಕ್ಯಾಪ್ಸಿಕಮ್ಮು, ಈರುಳ್ಳಿ, ಟೊಮೆಟೊ ಹಾಕಿ
ಚೆನ್ನಾಗಿ ಫ್ರೈ ಮಾಡೋದು. ರುಚಿಗೆ ತಕ್ಕಷ್ಟು ಉಪ್ಪು, ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ಚಿಕನ್ ಫ್ರೈ ಸಖತ್ತಾಗಿರುತ್ತೆ. ಆಮೇಲೆ ಅಚ್ಕಾರದ ಪುಡಿ, ಧನಿಯಾ ಪುಡಿ ಎಷ್ಟೇ ಹಾಕಿರೋದು, ನಾನು ಇನ್ನೇನೂ ಹಾಕಿಲ್ಲ. ಸೂಪರಾಗಿತ್ತು, ಯಮ್ಮಿಯಾಗಿತ್ತು ಮಾತ್ರ. ಈ ಕಡೆ ಮಟನ್ ಸಾಂಬಾರಿಗೂ ಕೂಡ ವಿಷಲ್ ಹಾಕ್ಸಿದ್ದೀನಿ. ಅಡುಗೆ ಮನೆ ನೋಡಿ ಗಾಬರಿ ಆಗಬೇಡಿ, ಯಾಕಂದರೆ ಇಷ್ಟೆಲ್ಲ ಕೆಲಸ ಒಬ್ಬಳೇ ಮಾಡ್ತಾಯಿದ್ದೀನಿ. ನಾನಂತೂ ಯಾರಿಗೂ ಅದು ಮಾಡಿಕೊಡಿ ಇದು ಮಾಡಿಕೊಡಿ ನಾನು ಯಾರನ್ನೂ ಕೇಳಲ್ಲ. ಆರಾಮಾಗಿ ನಾನು ಒಬ್ಬಳೇ ಯಾವಾಗಲೂ ಇದ್ದರೆ ನಾನು ನೀಟಾಗಿ ಬೇಗ ಬೇಗ ಮಾಡ್ಕೊಂಬಿಡ್ತೀನಿ. ನನ್ನ ಕೆಲಸದ ಮಧ್ಯ ನನಗೆ ಅದು ಮಾಡ್ಕೊಡ್ತೀನಿ ಇದು ಮಾಡ್ಕೊಡ್ತೀನಿ ಅಂತ ಬಂದರೆ ನಂಗೆ ಅದು ಇಷ್ಟನೂ ಆಗಲ್ಲ. ಸೊ ಒಂದು ಕಡೆ ರೈಸ್, ಒಂದು ಕಡೆ ಸಾಂಬಾರು, ಇನ್ನೊಂದು ಕಡೆ ಚಿಕನ್ದು ಫ್ರೈ ರೆಡಿ ಆಗ್ತಾಯಿತ್ತು. ಮೊಟ್ಟೆ ಎಲ್ಲ ಬೇಯಿಸಿ ಬಿಡಿಸಿಟ್ಟೆ. ಸ್ವಲ್ಪ ಆಮ್ಲೆಟ್ ಮಾಡೋಣ ಅಂತ ಅನ್ನಿಸ್ತು. ಸೊ ಆಮ್ಲೆಟ್ಗೂ ಕೂಡ ರೆಡಿ ಮಾಡಿಕೊಂಡೆ, ಯಾಕಂದರೆ ಸಂಜೆ ಸ್ನ್ಯಾಕ್ಸ್ ಏನು ಕೊಟ್ಟಿರಲಿಲ್ಲ. ಸ್ನ್ಯಾಕ್ಸಿಗೆ ಆಮ್ಲೆಟ್ ಕೊಡೋಣ ಅಂತ ಹೇಳಿ ಸಿಂಪಲ್ಲಾಗಿ ಮಾಡಿದೆ. ಈರುಳ್ಳಿ, ಟೊಮೆಟೊ, ಕ್ಯಾಪ್ಸಿಕಮ್, ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕಿ, ಚಿಲ್ಲಿ ಪೌಡರ್, ಜೊತೆಗೆ ಕ್ಯಾಪ್ಸಿಕಮ್ ಕೂಡ ಹಾಕಿದ್ದೀನಿ. ತುಂಬ ಕ್ಯಾಪ್ಸಿಕಮ್ ಇತ್ತು, ಟೊಮೆಟೊ, ಕ್ಯಾಪ್ಸಿಕಮ್ ಎಲ್ಲ ವೆಜ್ ಆಮ್ಲೆಟ್ ಮಾಡ್ತಾಯಿದ್ದೆ. ಅಂದರೆ ಮೀನ್ಸ್ ಎಲ್ಲ ತರಕಾರೀಸ್ ಹಾಕಿ ಮಾಡ್ತಾ ಇರೋಂಥದ್ದು. ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ, ಉಪ್ಪು ಹಾಕಿ, ಪೆಪ್ಪರ್ ಪೌಡರ್ ಹಾಕಿ ಚೆನ್ನಾಗಿ ಬೀಟ್ ಮಾಡಿಬಿಟ್ಟು ಅದು ದೋಸೆ ಥರ ಹಾಕಿದ್ರೆ ಸೂಪರಾಗಿ ಬರುತ್ತೆ. ಒಂದ್ಸಲಿ ಟ್ರೈ ಮಾಡಿ ನೋಡಿ. ಎಲ್ಲ ತರಕಾರಿ ಮಾಡ್ತೀರ, ಎಲ್ರಿಗೂ ಗೊತ್ತಿರುತ್ತೆ. ಸೊ ಸೂಪರಾಗಿ ಬಂತು, ತುಂಬ ಚೆನ್ನಾಗಿ ಬಂತು. ಆಮೇಲೆ ನನ್ನ ತಮ್ಮ ಸ್ವಲ್ಪ ಉಪ್ಪು ಖಾರ ಎಲ್ಲ ತಿನ್ನೋದು ಜಾಸ್ತಿ. ನನ್ನ ಮಗಂದು ಕಿತಾಪತಿ ಅಂತೂ ನಿಲ್ಲಲ್ಲ, ಅಡುಗೆ ಮನೆಗೆ ಬಂದುಬಿಡ್ತಾನೆ. ಏನಮ್ಮ ಸ್ಪೆಷಲ್ ಅಂತ. ಯಾವ ಸ್ಪೈಡರ್ ಮ್ಯಾನ್? ಹೋಗಿ ಕುತ್ಕೊಂಡು ಓದು ಹೋಗಿ. ಹೌದು, ನಿನ್ಗೆ ಹೊಡಿತೀನಿ. ಹೋಗಿ ಕುತ್ಕೊಂಡು ಓದು ವಿಕಿ. ಓ ರಕ್ತ ಅದೆಲ್ಲ ಮಾಡ್ತಾರೆ ಪಾಪ. ಆ ಕೋಳಿ ಅಷ್ಟು ಕಷ್ಟಪಟ್ಟು ಮೊಟ್ಟೆ ಟ್ರೈನಿಂಗ್ ತಂದ್ಬಿಟ್ಟು ಇಲ್ಲಿ ಹೊಡೆದ್ಬಿಟ್ಟು ಆಮ್ಲೆಟ್ ಹಂಗಲ್ಲಿ ತಿನ್ನಲ್ಲ ಇವತ್ತೆಲ್ಲ ನೀನು ಆಮ್ಲೆಟ್ನ. ಪ್ಲೇಟ್ ಸಮೇತ ಎಸ್ಕೇಪ್ ಆಯ್ತೈತೆ ಆಲ್ರೆಡಿ. ಆಯ್ತು, ಟೈಮ್ ಪಾಸ್ ಮಾಡಲಿ, ಸುಮ್ಮನಿರು ಅಮ್ಮ. ಅವನಿಗೆ ಟೆಸ್ಟ್, ನನಗೆ ಉಪ್ಪು ಖಾರ ಏನು ಬೇಕು ನೋಡು, ತಿನ್ನೋಡು. ಉಪ್ಪು ಖಾರ ನೋಡು, ಕೊಡ್ತೀನಿ, ಹಾಕ್ತಾ ಇದ್ದೀನಿ. ಓದಾಯ್ತಪ್ಪ, ತಿನ್ನೋಡ, ಹಾಕ್ತಾ ಇದ್ದೀನಿ ಅಲ್ಲಿ. ನಾನು ಎಲ್ಲ ಕಮ್ಮಿನೇ ಹಾಕೋದು ಉಪ್ಪು ಖಾರ. ಹಾಂ, ಅವನು ಕರೆಕ್ಟಾಗಿ ಹೇಳ್ತಾನೆ. ಬಾರೆ ಈ ಕಡೆ, ನೀನು ಅಮ್ಮನ ಬಿಟ್ಟು ಬಾರೆ ಈ ಕಡೆ, ಸರಿಯಾಗಿ ಕುತ್ಕೊಳ್ಳೆ. ಏನಮ್ಮ? ತಿನ್ನಮ್ಮ, ತಿನ್ನಕ್ಕೆ. ಏನಕ್ಕೆ ಅಂದ್ರೆ ತಿನ್ನಕ್ಕೆ. ಆಯ್ತು, ತಿನ್ನು. ಸೈಡ್ ಐಟಮ್ಸ್ ಏನು ಹೊಟ್ಟೆ ತುಂಬ್ಕೊಳ್ಳಲ್ಲ. ಈಗ ಊಟ ಮಾಡ್ತೀಯ ನೀನು 6 ಗಂಟೆಗೆ? 10 ಗಂಟೆನಾ? ತಿನ್ನು, ಸರಿ ಐತೆ ನೋಡು. ಅಮ್ಮ ನೀನ್ ತಿನ್ನು ಅಂತ ಹಾಕೊಟ್ಟು ಅವಳು ತಿಂತಾಳೆ. ಅವಳು ತಿಂತಾಳೆ. ಕೂರೆ ಕೆಳಗೆ. ಈ ಮಕ್ಕಳು ಎಷ್ಟೇ ದೊಡ್ಡವರಾದರೂ ತಿನ್ನೋವಾಗ ಮಾಡುವಾಗೆಲ್ಲ ಚೆಲ್ತಾರೆ. ಸೊ ಅದೇ ಉದ್ದೇಶಕ್ಕೆ ಕೆಳಗಡೆ ಕೂತ್ಕೊಂಡು ತಿನ್ನು ಅಂತ ಹೇಳಿದ್ದು, ತಪ್ಪು ತಿಳ್ಕೊಬೇಡಿ. ನನ್ನ ಮಗನಿಗೆ ಹೇಳಿದ್ದೆ, ನೀವು ಓದು ಮುಗಿಸೋ ತನಕ ನಿಂಗೆ ಯಾವ ಆಮ್ಲೆಟು ಕೊಡಲ್ಲ, ಏನು ಕೊಡಲ್ಲ ಅಂತ. ಅಮ್ಮ ಊರಿಂದ ಪಪ್ಪಾಯ ತಂದಿದ್ರು, ನಾಟಿ ಪಪ್ಪಾಯ, ಸತೀಶ್ಗೆ ಇಷ್ಟ ಅಂತ. ಅದನ್ನು ಕೂಡ ಕಟ್ ಮಾಡಿ ಇಟ್ಟಿದ್ದೀನಿ. ಈ ಕಡೆ ಎಲ್ರಿಗೂ ಬಿಸಿ ಬಿಸಿ ಆಮ್ಲೆಟ್ 2 ಹಾಕಿ ಕೊಡ್ತಾಯಿದ್ದೀನಿ. ಅಮ್ಮ ಇದೇ ಹೊಟ್ಟೆ ತುಂಬ್ಕೊಂಡ್ಬಿಡುತ್ತೆ, ಬೇಡ ಅಂತ ಇದ್ರು. ನೀನು ಪರವಾಗಿಲ್ಲ ತಿನ್ನು ಅಂತ ಹೇಳಿ ಹಾಕೊಟ್ಟೆ. ಎಷ್ಟು ಯಾರು ತಿಂದಿಲ್ಲ ಇನ್ನು. ಸಾಂಬಾರು ಸರಿ ಐತೆ ನೋಡಿ. ಸೌಂಡ್ ಕಮ್ಮಿ ಕೊಡೋ ವಿಕಾಸ್. ಹಾಂ, ಸರಿ ಆಯ್ತಾ? ತಗೋ, ಇಡೀ ಟೇಬಲ್ ಮೇಲೆ ಕೊಡು. ತಗೋ, ಎತ್ಕೊ. ಇಲ್ಲಿ ನೀರು ಕೊಡು. ನೀನು ಹಾಕೊಡ್ತೀನಿ ನಿನಗೆ. ನಿನಗೂ ಹಾಕ್ಲಾ? ಆಯಿತು, ಕೊಡು. ಆ ಟೇಬಲ್ ಮುಂದಕ್ಕೆ ಹೇಳಿ. ಚಾರ್ವಿ, ಫಸ್ಟ್ ತಿನ್ನು, ಆಮೇಲೆ ನೋಡ್ಬೇ. ಟೈಮ್ ಎಷ್ಟು? ನೀರು ಕೊಟ್ಟಿದ್ಯಾ ಕೈಗೆ? ಕೋಟೆ ಸರಿ ಐತೆನಾ? ಕರೆಕ್ಟಾಗಿ ಹೇಳು. ಮಂಡ್ಯ ಸ್ಟೈಲ್. ನಿಮ್ಮ ಸ್ಟೈಲ್ ಅಲ್ಲ ಕಣಪ್ಪ, ನಮ್ಮ ಸ್ಟೈಲ್. ನಿಂಗೆ ಸಪ್ಪೆನಮ್ಮ? ಹಾಂ, ನಾನು ನಂಗೆ ಅಂತಿದ್ದೆ, ನಾನು ಒಂಚೂರು ಉದುರ್ಸ್ಕೊಂತಿದ್ದೀನಿ. ಬೆಂದೈತಾ? ರುಚಿ ಸರಿ, ಸಪ್ಪೆನಾ? ಎಲ್ರದ್ದು ಊಟ ಆಯಿತು. ಸೊ ರಾತ್ರಿ ಐ ಥಿಂಕ್ 11 ಗಂಟೆ ಹಾಗೆ ಮಾತಾಡಿಕೊಂಡು ನಾನು ಕೂಡ
ಒಂದು ಪುಟ್ಟ ಮುದ್ದೆ ಹಾಕೊಂಡು ತಿಂತಾಯಿದ್ದೀನಿ. ಆ್ಯಕ್ಚುಲಿ ನನಗೆ ಸ್ವಲ್ಪ ರುಚಿ ಮುಂದೆ ಆಯಿತು. ರುಚಿ ಮೀನ್ಸ್ ಸಾಲ್ಟು. ಸತೀಶು ಇಷ್ಟೊಂದು ಉಪ್ಪು ತಿನ್ನಲ್ಲ, ಬಟ್ ಆದರೂ ಇವರು ಸಪ್ಪೆ ಅಂದ್ಕೊಂಡು ನಾನು ಅಂತ ಇದ್ದೀಯಪ್ಪ ಇಷ್ಟೊಂದು ಉಪ್ಪು ತಿಂತೀರಾ ನೀವು ಅಂತ. ನಮ್ಮ ಮನೇಲಿ ಯಾರೂ ನಾವು ಅಷ್ಟು ಉಪ್ಪು ಖಾರ ತಿನ್ನೋದು ಅಲ್ಲ, ಅದು ಹೆಲ್ದಿನೂ ಅಲ್ಲ, ಅಷ್ಟೆಲ್ಲ ಉಪ್ಪು ಖಾರ ತಿನ್ನಲೂಬಾರ್ದು. ಇದಿಷ್ಟು ನಡೆದಿದ್ದು ಭಾನುವಾರ. ಸೊ ಈಗ ನಾನು ಬೆಳಗ್ಗೆ ಸೋಮವಾರ ಅರ್ಲಿಯಿಂದ ಮಾರ್ನಿಂಗ್ ವಾಕ್ಗೆ ಬಂದಿದ್ದೀನಿ. ನನ್ನ ರೊಟೀನ್ ನಿಮಗೆ ಗೊತ್ತಲ್ವಾ, ಬೆಳಗ್ಗೆ ಬೇಗ ಎದ್ದೇಳ್ತೀನಿ, ಬಾಗಿಲು ಕಸ ಗುಡಿಸ್ತೀನಿ, ರಂಗೋಲಿ ಹಾಕ್ತೀನಿ, ವಾಕ್ ಮುಗಿಸ್ಕೊಂಡು ಮನೆಗೆ ಹೋಗ್ತೀನಿ. ಮನೆಗೆ ಹೋಗಿ ಗಂಜಿ ಮಾಡ್ತೀನಿ, ಹಾಲು ಕಾಸ್ತೀನಿ, ತಿಂಡಿಗೆ ಏನು ಬೇಕೆಲ್ಲ ತಿಂಡಿ ಮಾಡ್ಕೋತೀನಿ, ಮನೆ ಕ್ಲೀನ್ ಮಾಡ್ಕೋತೀನಿ, ಫ್ರೆಶ್ ಅಪ್ ಆಗ್ತೀನಿ, ವಾರ ಪೂಜೆ ಮಾಡ್ತೀನಿ, ಟೆಂಪಲ್ಗೆ ಹೋಗ್ತೀನಿ. ಸೊ ಇದು ನನ್ನ ರೊಟೀನ್. ಅದನ್ನೇ ನಾನು ಪ್ರತಿ ಸಲ ಹೇಳೋ ಅವಶ್ಯಕತೆ ಇಲ್ಲ. ಇವತ್ತು ಕೂಡ ವಾಕ್ಗೆ ಬಂದಿದ್ದೀನಿ. ಇದು ಮಂಡೇ ಮಾರ್ನಿಂಗ್ ಆಯಿತಾ. ಸೊ ವಾಕೆಲ್ಲ ಮುಗಿಸ್ಕೊಂಡು ನಮ್ಮದೇ ಗಿಡದಲ್ಲಿ ನಾನೇ ಹಾಕಿರೋ ಗಣಗಳು ನೋಡಿ ಹೂ ಬಿಟ್ಟಿದೆ ಗೈಸ್. ನಂಗೆ ತುಂಬ ಖುಷಿ ಆಯಿತು. ಈ ಅಕ್ಕಪಕ್ಕ ಜನಗಳು, ಕಿತ್ತೋದ ಜನಗಳು ನಿಂಬೆಹಣ್ಣು ಹಾಕಿ ಏನೇನೊಬ್ಬ ಮಾಡಬಾರ್ದೆಲ್ಲ ಮಾಡಿ ನಮ್ಮ ಗಿಡಗಳೇ ಬೆಳೀತಿರ್ಲಿಲ್ಲ, ಎಲ್ಲ ಸುಟ್ಟೋಗ್ಬಿಟ್ಟಿತ್ತು. ಬಟ್ ಇವಾಗ ಅದು ಚಿಗುರಿದೆ, ಜೊತೆಗೆ ಹೂ ಕೂಡ ಕಚ್ಚಿದೆ, ಹೂ ಕೂಡ ಬಿಟ್ಟಿದೆ. ಅದು ಫಸ್ಟ್ ಪ್ರಥಮ ಭೂಮಿ ತಾಯಿಗೆ ಅರ್ಪಣೆ ಮಾಡೋಣ ಅಂತ ನಾನು ಬಿಡಿಸಿರೋಂಥ ರಂಗೋಲಿಗೆ ಆ ಹೂನ ಕಿತ್ತು ಇಡ್ತಾಯಿದ್ದೀನಿ. ನಂಗೆ ತುಂಬ ಖುಷಿ ಆಯಿತು. ವಾಕಿಂದ ಬಂದ ತಕ್ಷಣ ಬೆಳಗ್ಗೆ ಕತ್ಲೆಯಲ್ಲಿ ನಾನು ರಂಗೋಲಿ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಬಟ್ ಇವಾಗ ರಂಗೋಲಿ ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ. ಹೇಗಿದೆ ರಂಗೋಲಿ, ನಾನು ಹಾಕಿರೋ ರಂಗೋಲಿ? ಇಷ್ಟ ಆಗಿದ್ರೆ ಒಂದು ಕಮೆಂಟ್ ಮಾಡಿ ಆಯಿತಾ. ಇವತ್ತು ಬ್ರೇಕ್ಫಾಸ್ಟ್ಗೆ ನಿನ್ನೆ ನಾನು ಮರ್ತೋಗಿತ್ತು ನಿಮಗೆ ತೋರಿಸೋದು, ದೋಸೆ ಬ್ಯಾಟರ್ನ ರೆಡಿ ಮಾಡಿಟ್ಟಿದ್ದೆ, ರುಬ್ಬಿಟ್ಟಿದ್ದೆ. ಸೊ ದೋಸೆ ಮಾಡೋಣ ಅಂತ. ದೋಸೆಗೆ ಕಾಂಬಿನೇಷನ್ ಆಲೂಗಡ್ಡೆ ಪಲ್ಯ, ಚಟ್ನಿ. ಸೊ ದೋಸೆ ಎಲ್ಲ ಉಪ್ಪು ಹಾಕಿ ಸ್ವಲ್ಪ ನೀಟಾಗಿ ಕಲಸಿಟ್ಬಿಟ್ಟು ಈ ಕಡೆ ಹಾಲು ಕಾಯಕ್ಕೆ ಇಟ್ಬಿಟ್ಟು ಈ ಕಡೆ ಗಂಜಿ ಕೊಡ್ತಾಯಿದ್ದೀನಿ ಎಲ್ರಿಗೂ. ಮಕ್ಳಿಗೂ ಕೂಡ ಗಂಜಿ ಕೊಡ್ತೀನಿ. ಸ್ವಲ್ಪ ಮೊಸರು ಹಾಕಿ ಚೆನ್ನಾಗಿ ನೋಡಿ. ಪಪ್ಪಾಯ ಕೂಡ ಆಲ್ರೆಡಿ ಕಟ್ ಮಾಡಿಟ್ಟಿದ್ದೀನಿ, ಇನ್ನು ಪಪ್ಪಾಯ ತಿನ್ನಬೇಕು. ಸೊ ಹಾಗಾಗಿ ಫಸ್ಟಿಗೆ ನಾನು ಸಜ್ಜೆ ಎಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಎಲ್ರಿಗೂ ಗೊತ್ತು, ಎಲ್ಲರೂ ಮಾಡೋಂಥದ್ದೇ. ಬಟ್ ಗಂಜಿಗೆ ಹೇಗೆ ಮಾಡ್ತೀರಾ ತೋರಿಸಿ ಸಿಸ್ ಅಂತಿದ್ರಿ. ಇದು ನವಣೆ ಮತ್ತು ರಾಗಿ ಗಂಜಿ. ಸ್ವಲ್ಪ ಹಿಟ್ಟನ್ನ ಹಾಕ್ಕೊಂಡು ಗಂಜಿ ಮಾಡ್ಕೊಳ್ಳೋವಂಥದ್ದು. ಅದು ಬಿಟ್ಟರೆ ಸ್ಪೆಷಲಾಗಿ ಏನು ಮಾಡಲ್ಲ. ಕುಡಿಯೋ ಟೈಮಲ್ಲಿ ಒಂದು ಅರ್ಧ ಲೋಟ ಮೊಸರನ್ನ ಮಿಕ್ಸ್ ಮಾಡಿಕೊಂಡು ಗಂಜಿ ಮಾಡ್ಕೋತೀನಿ. ಈ ಕಡೆ ದೋಸೆ ಹುಯ್ತಾಯಿದ್ದೀನಿ, ಈ ಕಡೆ ಚಟ್ನಿ ರುಬ್ತಾಯಿದ್ದೀನಿ, ಈ ಕಡೆ ಪಲ್ಯ ರೆಡಿ ಮಾಡ್ಕೋತಾಯಿದ್ದೀನಿ. ಬೆಳಿಗ್ಗೆ ಹೊತ್ತು ಹೆಂಗಿರುತ್ತೆ ಅಂತಂದರೆ ಯಪ್ಪ ಈ ಅಡುಗೆ ಮನೆಯಿಂದ ಎಷ್ಟೊತ್ತಿಗೆ ತಪ್ಪಿಸ್ಕೊಂಡು ಹೋಗ್ತೀನಪ್ಪ ಅಂತ ಅನಿಸ್ತಾ ಇರುತ್ತೆ. ಬಿಕಾಸ್ ತಿಂಡಿ ರೆಡಿ ಮಾಡಬೇಕು, ಬ್ಯಾಕ್ ಟು ಬ್ಯಾಕ್ ಲಂಚ್ ಬ್ಯಾಗ್ ಪ್ಯಾಕ್ ಮಾಡಬೇಕು, ಅಡುಗೆ ಮನೆ ಕ್ಲೀನ್ ಮಾಡ್ಕೋಬೇಕು. ವಾರಗಳಿದ್ರಂತೂ ಇನ್ನೂ ಸ್ವಲ್ಪ ಟೆನ್ಷನ್ ಜಾಸ್ತಿನೇ ಅಂತ ಹೇಳ್ಬೋದು. ಈ ದೋಸೆ ರೊಟ್ಟಿ ಮಾಡಿದಾಗ ನಾವು ಹೇಳ್ದಂಗೆ ಕೇಳಿಬಿಟ್ರೆ ಈ ಬ್ಯಾಟರ್ಗಳು ತುಂಬ ಖುಷಿಯಾಗುತ್ತೆ. ದೋಸೆ ಮಾತ್ರ ಸಖತ್ತಾಗಿ ಬರ್ತಾಯಿತ್ತು, ಕ್ರಿಸ್ಪಾಗಿ ಮಸಾಲೆ ದೋಸೆ ಥರ ಬರ್ತಾಯಿತ್ತು, ತುಂಬ ಚೆನ್ನಾಗಿ ಬರ್ತಾಯಿತ್ತು. ಸೊ ನೋಡಿ, ನನ್ನ ಮಗ ವಾಕಿಂದ ಬರುವಾಗ ಎಷ್ಟು ಹೂ ತೊಗೊಂಬಂದು ಟೇಬಲ್ ಮೇಲೆ ಸೈಡಲ್ಲಿ ಇಟ್ಟಿದ್ದಾನೆ. ಸೊ ಸತೀಶು ಕೂಡ ಹೂ ತಂದು ಎಲ್ಲ ಅಲ್ಲೇ ಸೈಡಲ್ಲಿ ಇಟ್ಟಿದ್ದಾರೆ. ನಾನು ತಿಂಡಿನ ಟೇಬಲ್ ಮೇಲೆ ಇಡ್ತೀನಿ ಅಷ್ಟೇ, ಅಲ್ಲಿ ಕುತ್ಕೊಂಡು ಯಾರೂ ತಿನ್ನಲ್ಲ ಗೈಸ್, ಅಪಾರ್ಥ ಮಾಡ್ಕೋಬೇಡಿ. ಸೊ ಲಂಚೆಲ್ಲ ಪ್ಯಾಕ್ ಆಯಿತು. ವಾಟರ್ ಬಾಟ್ಲಿಗೆಲ್ಲ ಬಿಸಿನೀರು ತುಂಬಿಸಿ ಈಚೆ ಇಟ್ಬಿಟ್ರೆ, ಶೂಸ್ ಎಲ್ಲ ಎತ್ತಿಕ್ಬಿಟ್ಟು ಅವ್ರವ್ರ ಸಾಕ್ಸ್ ಅವ್ರವ್ರ ಶೂ ಒಳಗಡೆ ಎತ್ತಿಕ್ಬಿಟ್ರೆ ಒಂದು ಅರ್ಧ ಜವಾಬ್ದಾರಿ ಕಳೆದಂಗೆ. ಯಾಕಂದರೆ ಒಂದು ಫೈಟಿಂಗ್ ನಡೆದೋಗುತ್ತೆ ನಮ್ಮ ಮನೇಲಿ, ಅದು ನನ್ನ ಸಾಕ್ಸು, ಇದು ನಿನ್ನ ಸಾಕ್ಸು. ಸೊ ನಾನು ಎಲ್ಲ ಸೋಫಾ ಎಲ್ಲ ಕೊಡುಕೊಂಡು ನೀಟಾಗಿ ಕಸ ಎಲ್ಲ ಗುಡಿಸ್ಕೊಂಡು ನೀಟಾಗಿ ಎಲ್ಲ ಒಂದು ಕಡೆಯಿಂದ ಮಾಪ್ ಮಾಡ್ಕೊತಾಯಿದ್ದೀನಿ. ಯಾಕಂದರೆ ವಾರ ಅಂದರೆ ನಿಮಗೆ ಗೊತ್ತಿರುತ್ತೆ. ಅಮ್ಮನಿಗೆ, ನನ್ನ ತಮ್ಮನಿಗೆ, ಇನ್ನು ಸತೀಶ್ಗೆ ಅವ್ರಿಗೆಲ್ಲ ದೋಸೆ ಆಮೇಲೆ ಹಾಕೋಣ ಬಿಸಿ. ಈಗ ಫಸ್ಟು ವಿಕಿಗೆ ಬಬ್ಬುಗೆ ಮುಗಿದ್ರೆ ನನ್ನದು ಕೆಲಸ ಮುಗ್ದಂಗೆ. ಪಾಪ ಅಮ್ಮ ನನ್ನ ತಮ್ಮ ಎಲ್ಲ ಇನ್ನೂ ಮಲ್ಕೊಂಡಿದ್ರು, ಅವ್ರು ಮಲ್ಕೊಳ್ಳಿ ಅಂದ್ಬಿಟ್ಟು ನನ್ನ ಪಾಡು ನಾನು ಸೈಲೆಂಟಾಗಿ ನೋಡಿ ಎಲ್ಲ ಪಾತ್ರೆ ತೊಳೆದಿದ್ದೀನಿ, ಅಡುಗೆ ಮನೆ ಫುಲ್ ಕ್ಲೀನ್ ಮಾಡಿದ್ದೀನಿ, ನೆಲ ಗುಡಿಸಿ ನೆಲ ಒರೆಸಿ ಇನ್ನೇನಿದ್ರು ಸ್ನಾನ ಮಾಡ್ಕೊಂಬಂದು ದೇವ್ರ ಸಾಮಾನು ರೆಡಿ ಮಾಡಿಕೊಂಡು ದೇವ್ರ ಪೂಜೆಗೆ ರೆಡಿ ಮಾಡ್ಕೋಬೇಕಾಗತ್ತೆ. ಈಗ ನಿನ್ನೆ ಎಲ್ಲ ನಾನ್ ವೆಜ್ ಮಾಡಿದ್ವಿ, ಅಷ್ಟರಲ್ಲಿ ಚಾರ್ವಿಗೂ ಕೂಡ ಜುಟ್ಟೆಲ್ಲ ಕಟ್ಟಿ ಅವಳನ್ನು ಕೂಡ ಎಲ್ಲ ರೆಡಿ ಮಾಡಿ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದು ಬೇಗ ದೇವ್ರ ಮನೆ ಅಲಂಕಾರ ಮಾಡಿದೆ. ಇವತ್ತಿನ ಅಲಂಕಾರ ಹೇಗಿದೆ, ನನ್ನ ಮಗ ತಂದಿರೋ ದಾಸವಾಳ ಹೂವು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನಮ್ಮ ದೇವ್ರ ಮನೆಗೆ. ಇವತ್ತು ರಂಗೋಲಿ ಹೇಗಿದೆ, ದೇವ್ರ ಮನೆ ರಂಗೋಲಿ ಇಷ್ಟ ಆಗಿದ್ರೆ ಎಲ್ಲ ಮಾತಾಡಿದ್ವಿ. ಅದಕ್ಕೆ ಅಮ್ಮ ತಮ್ಮ ಎಲ್ಲ ಮಲ್ಕೊಂಡಿದ್ರು. ಅವ್ರು ಮಲ್ಕೊಂಡಿರಲಿ, ಎಬ್ರಿಸೋದು ಬೇಡ ಅಂತ ಹೇಳಿ ನಾನು ಕೂಡ, ಯಾಕಂದರೆ ಅವ್ರು ಇನ್ನೂ ತಿಂಡಿ ತಿನ್ನೋದು ಲೇಟ್ ಅಲ್ವಾ, ದೇವಸ್ಥಾನಕ್ಕೆ ಹೋಗಿ ಬಂದುಬಿಡೋಣ ಅಂತ ನಮ್ಮ ಮನೆ ಹತ್ರ ಇರೋಂಥ ಮಲೆಮಹದೇಶ್ವರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬೇಗ ಅರ್ಚನೆ ಮಾಡಿಸ್ಕೊಂಡು ಮನೆಗೆ ಬಂದೆ.
ಏನ ಅವನು ಓಟ್ಸ್ ತಂದು ಇಟ್ಕೊಂಡವನೆ, ಓಟ್ಸ್ ತಿಂತವನೆ, ಅದು ಹೀಟು ಸಿಕ್ಕಾಬಟ್ಟೆ, ಅದಕ್ಕೆ ಮುಖದ ಮೇಲೆಲ್ಲ ಗುಳ್ಳೆ ಆಗಿರೋದಂಗೆ. ಹ್ಞೂ, ಹಾಲು ಹಾಕೊಳ್ಳೋದು, ಬಾಳೆಹಣ್ಣು ಹಾಕೊಳ್ಳೋದು, ಜೇನುತುಪ್ಪ ಹಾಕೊಳ್ಳೋದು, ಸಕ್ಕರೆ ಹಾಕೊಳ್ಳೋದು ಅವೆಲ್ಲ ನೋಡ್ತಾನಲ್ಲ ಆ ಟಿ ವಿಲಿ, ಅವನು ತಿಂತಾನ. ಬೆಳಗ್ಗೆದ್ದು ಒಂದು ಬೌಲ್ ತಿಂದವನು ಸರಿಯಾಗಿ. ಅದಕ್ಕೆ ಅಂದಿದ್ದು ಓಟ್ಸ್ ತಿಂದವನೇ, ಅವನ ಬಗ್ಗೆ ತಲೆ ಕೆಡಿಸ್ಕೊಬೇಡ ನೀನು ಬಾ ಅಂತ. ನಾ ದೇವಸ್ಥಾನದಿಂದ ಬಂದು 5 ನಿಮಿಷ ಕುತ್ಕೊಳ್ಳೋಕ್ಕೂ ನಂಗೆ ಟೈಮ್ ಇರಲಿಲ್ಲ. ನಾನು ಇದ್ದಾಗ ಆ್ಯಕ್ಚುಲಿ 3 ಗಂಟೆ. ಅಮ್ಮಂಗೆ ನನ್ನ ತಮ್ಮಂಗೆಲ್ಲ ಬಿಸಿ ಬಿಸಿ ದೋಸೆ ಹಾಕ್ಕೊಟ್ಟೆ. ಸತೀಶ್ ಇನ್ನೂ ಬಂದಿರಲಿಲ್ಲ, ಅವ್ರು ಮಾರ್ಕೆಟ್ಗೆ ಹೋಗಿದ್ರು. ಸೊ ಅವರು ತಿಂಡಿ ಎಲ್ಲ ತಿಂದು ಸ್ವಲ್ಪ ಹೊತ್ತು ಟಿ ವಿ ನೋಡ್ತಾಯಿದ್ರು. ಅಷ್ಟರಲ್ಲಿ ಸತೀಶ್ ಬಂದರು, ಮತ್ತು ನಮ್ಮ ಹುಡುಗ ಕೂಡ ಬಂದರು. ಅವ್ರಿಗೂ ಕೂಡ ಬಿಸಿ ತಿಂಡಿ ಕೊಟ್ಟು ಅವ್ರಿಗೆಲ್ಲ ಹಾಲು ಕೊಟ್ಟೆ. ನಾನು ನೀನು ಕರ್ದೆ ಎಷ್ಟೊತ್ತಾಯ್ತಾ? ಹಾಂ, ಅದೆಲ್ಲ ಇದು ಮಾಡ್ದ, ಬಿಡುತ್ತಾ ಕ್ಲೀನ್ ಮಾಡ್ದ? ಸ್ನಾನ ಮಾಡ್ತಿದ್ದು. ತಿಂಡಿ ಎಲ್ಲ ಆದಮೇಲೆ ಊರುಗಳ ಕಡೆ ಮತ್ತೊಂದು ರೌಂಡ್ ಟೀ ಕುಡಿತಾರೆ. ಸೊ ನಮ್ಮ ಹುಡುಗ ಸತೀಶ್ ಎಲ್ಲರೂ ಮಾತಾಡ್ತಾಯಿದ್ರು. ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ, ಬಟ್ ಇದು ಆಷಾಢ ಟೈಮು, ತುಂಬ ಕ್ರೌಡ್ ಇರುತ್ತೆ, ಗಾಡಿ ಒಂದು ಕಡೆ ಪಾರ್ಕ್ ಮಾಡಬೇಕು, ಅಲ್ಲಿಂದ ಬಸ್ಸಲ್ಲಿ ಹೋಗಬೇಕು ಅಂತೆಲ್ಲ ಮಾತಾಡಿಕೊಂಡು ಗಾಡಿ ಬೆಟ್ಟದ ಮೇಲೆ ಅಲೋ ಇಲ್ಲ ಅಂತೆಲ್ಲ ಮಾತಾಡ್ತಾಯಿದ್ರು. ಸೊ ಇಷ್ಟೊಂದು ಕ್ರೌಡಲ್ಲಿ ಅಮ್ಮ ಇನ್ನೂ ಸ್ವಲ್ಪ ದಿವಸ ಬೇಡ ಅಂತ ಅಂದ್ಕೊಂಡು ಸೊ ಇವಾಗ ಮತ್ತೆ ಟೀ ಮಾಡೋಕ್ಕೆ ಅಂತ ಬಂದಿದ್ದೀನಿ. ಯಾಕಂದರೆ ನನ್ನ ತಮ್ಮನಿಗೆ ತಿಂಡಿ ಆದಮೇಲೆ ಟೀ ಬೇಕು. ಮತ್ತೊಂದು ಸಲ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿದ್ದೆ, ಎಲ್ಲರದ್ದು ತಿಂಡಿ ಆದಮೇಲೆ ಅವ್ರ ಜೊತೆ ಮಾತಾಡ್ತಾ ಕೂತ್ಕೊಂಡು ನಾನು ಚೂರು ತಿಂಡಿ ತಿಂದ್ಕೊಂಡೆ, 2 ದೋಸೆ. ಸೊ ಹೆಣ್ಮಕ್ಳು ಲೈಫೇ ಇಷ್ಟ ಅಲ್ವಾ, ಯಾವಾಗಲೂ ಬ್ಯುಸಿ ಇರ್ತೀವಿ, ಕೆಲಸ ಅಂತ ಇರ್ತೀವಿ. ಇದಾಗಿತ್ತು ಕಂಪ್ಲೀಟ್ ಶನಿವಾರ ಮತ್ತು ಸೋಮವಾರದ ವ್ಲಾಗ್. ಹೇಗಿತ್ತು? ತುಂಬ ಲಾಂಗ್ ಆಗುತ್ತೆ ವಿಡಿಯೋ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ, ಏನೇನಾಯಿತು ಏನು ಅಂತ ಅಪ್ಡೇಟ್ ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ. ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲೆ, ನನ್ನ ಫ್ಯಾಮಿಲಿ ಮೇಲೆ ಯಾವಾಗಲೂ ಹೀಗೆ ಇರಲಿ. ಟಾಟಾ, ಬೈ ಬೈ, ಲವ್ ಯು.